ಚನ್ನರಾಯಪಟ್ಟಣ ತಾಲೂಕು ಆಡಳಿತದ ವಿರುದ್ಧ ಮೇ 2ರಿಂದ ಬೃಹತ್ ಅಹೋರಾತ್ರಿ ಪ್ರತಿಭಟನೆ ನಡೆಸಲು ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಕರೆ ಕೊಟ್ಟಿದೆ. ಪ್ರತಿಭಟನೆಯ ಪೂರ್ವಭಾವಿಯಾಗಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ತಾಲೂಕಿನ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದು, ಭ್ರಷ್ಟಾಚಾರದ ವಿರುದ್ಧವಾಗಿ ಫೆಬ್ರವರಿ ತಿಂಗಳಿನಲ್ಲಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಹಾಗೂ ತಾಲೂಕಿನ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತೆ ಇಲ್ಲಿಯ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದೆವು. ಆದರೆ ತಹಸೀಲ್ದಾರ್ ಅವರು ಯಾವುದೇ ಕ್ರಮ ಕೈಗೊಳ್ಳದೆ ತಾಲೂಕಿನಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಲು ತಾಲೂಕು ಆಡಳಿತ ನೇರವಾಗಿ ಹೊಣೆ ಆಗಿರೋದರಿಂದ ಮೇ 2ರಿಂದ ಅಹೋರಾತ್ರಿ ಪ್ರತಿಭಟನೆ ಮಾಡಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಹರೀಶ್ ಮಲೆನಹಳ್ಳಿ, ರವಿ ಗೌಡಯ್ಯ, ಸಾಮಾಜಿಕ ಹೋರಾಟಗಾರರಾದ ಮಹೇಶ್ ಗುಲ್ಸಿಂದ, ತೇಜಸ್ ಬ್ಯಾಲದಕೆರೆ, ಶಂಕರೇಗೌಡ, ರಮೇಶ್ ಉಲ್ಲವಳ್ಳಿ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ಎಲ್ಲ ಮುಖಂಡರು ಸೇರಿ ಈ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆಯನ್ನು ನಾವು ಮಾಡಿಕೊಂಡಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ನಾವು ಫೆಬ್ರವರಿ 6ನೇ ತಾರೀಕು ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ತಾಲೂಕಿನ ರೈತರ ಸಮಸ್ಯೆಗಳನ್ನು ಮತ್ತು ಈ ರಾಜ್ಯ ಸರ್ಕಾರ ಏನಿವತ್ತ ಕೋಡಿಯನ್ನು ಮಾಡಲಿಕ್ಕೆ ದುರಸ್ತು ಮಾಡಲಿಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಿ ಕೋಡಿ ಮುಕ್ತ ಗ್ರಾಮಗಳನ್ನು ಮಾಡ್ತೀವಿ ಅಂತೇಳಿ ನಾವು ಘೋಷಣೆ ಮಾಡಿದ್ರು. ಅದರ ಭಾಗವಾಗಿ ನೀವು ಕಾರ್ಯೋನ್ಮುಖರಾಗಬೇಕು ಅನ್ನುವಂಥದ್ದನ್ನು ನಾವು ಸುದೀರ್ಘವಾದಂಥ ಮನವಿ ಪತ್ರದಲ್ಲಿ ಸಲ್ಲಿಸಿದ್ವಿ. ಇದರ ಜೊತೆಗೆ ನಮಗೆ ಬಂದಿರತಕ್ಕಂಥ ಎಲ್ಲ ಮಾಹಿತಿಯ ಪ್ರಕಾರ ಹಾಸನ ಜಿಲ್ಲೆಯ ಯಾವ ತಾಲೂಕಿನಲ್ಲೂ ಇಲ್ಲದಷ್ಟು ಭ್ರಷ್ಟಾಚಾರ ಚನ್ನರಾಯಪಟ್ಟಣ ತಾಲೂಕು ಕಚೇರಿಗಳಲ್ಲಿ, ಅಂದರೆ ತಹಸೀಲ್ದಾರ್ ಕಚೇರಿಯನ್ನು ಒಳಗೊಂಡು ಎಲ್ಲ ಇಲಾಖೆಗಳೇನಿದಾವೆ 32 ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಇಲ್ಲದೆ ಆಡಳಿತ ಇಲ್ಲ ಅನ್ನುವಂಥ ಹಂತಕ್ಕೆ ಅವರು ತಲುಪಿದ್ದಾರೆ. ಆದ್ದರಿಂದ ಈಗ ನಾವು ತಹಸೀಲ್ದಾರರು ಅಥವಾ ದಂಡಾಧಿಕಾರಿ ಅಂದರೆ ಒಂದು ತಾಲೂಕಿನ ಬಹಳ ಉನ್ನತ ಮಟ್ಟದ ಹುದ್ದೆ ಮತ್ತು ಗೌರವಪೂರ್ವಕ ಹುದ್ದೆ. ಯಾರೇ ಆಗಲಿ ಒಂದು ದೇವಸ್ಥಾನಕ್ಕೆ ಹೋದ್ರೆ ನಮಸ್ಕಾರ ಮಾಡ್ತಾರೋ ಹಾಗೆ ದಂಡಾಧಿಕಾರಿ ಅಂದರೆ ಅಷ್ಟು ಗೌರವವನ್ನು ಇಟ್ಕೊಂಡು ಹೋಗ್ತಾರೆ. ಬಹುಶಃ ಆ ಹುದ್ದೆಗೆ ಕಳಂಕ ತರುವಂತ ಇವತ್ತ ನಡವಳಿಕೆಗಳು, ನಾವು ಯಾರು ಶುದ್ಧೀಕರಣ ಮಾಡಿ ಅಂತ ಹೇಳಿದ್ವೋ ಅವರೇನೆ ಆ ಸ್ಥಾನದಲ್ಲಿದ್ದಾರೆ ಎನ್ನುವಂತಕ್ಕಂಥ ಅಂಶಗಳು ನಮ್ಮ ಗಮನಕ್ಕೆ ಬಂದಿದ್ದಾರೆ. ನಾವು ಕೆಲವು ಆದೇಶಗಳನ್ನು ಕೂಡ ಓದ್ತೀವಿ. ಅವರು ಕೆಲವು ಆಡಿಯೋಗಳು ನಮಗೆ ಲಭ್ಯವಾಗಿದೆ.